ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಐಶ್ವರ್ಯ ಬ್ರಹ್ಮಾನಂದ್. ಇವಾಗ ನಾವು ಒಂದು ರೂಮ್ ಸ್ಟೇ ಅಲ್ಲಿ ಇದ್ದೀವಿ. ನಿನ್ನೆ ಡೇ ಎಕ್ಟಿಕ್ ಆಗಿರೋದ್ರಿಂದ ನಾವು ಶೂಟ್ ಮಾಡ್ಲಿಕ್ಕೆ ಆಗಿಲ್ಲ. ಆ್ಯಂಡ್ ಇವಾಗ ನಾವು ಕೊಟ್ಟಿಯೂರ್ಗೆ ಹೋಗ್ಬೇಕು. ನಮ್ಮ ರೂಮಿಂದ ಕೊಟ್ಟಿಯೂರ್ ಜಸ್ಟ್ 14 ಕಿಲೋಮೀಟರ್ಸ್. ಇವಾಗ ಟೈಮ್ ಬಂದು 8 o'clock ಆಗಿದೆ. 6 o'clock ಎಲ್ಲ ನಾವು ಓಡಬೇಕು ಅನ್ಕೊಂಡ್ವಿ, ಬಟ್ ಹೊರ್ದಕ್ಕಾಗಿಲ್ಲ. ಇವಾಗೆಲ್ಲ ರೆಡಿ ಆಗ್ತಾ ಇದ್ದಾರೆ. ರೆಡಿ ಆಗಿದ್ದೆ ನಾವು ಇಲ್ಲಿಂದ ಚೆಕ್ಔಟ್ ಆಗ್ತೀವಿ. ಚೆಕ್ಔಟ್ ಆಗಿದೆ ಡೈರೆಕ್ಟ್ ದರ್ಶನ. ಇದು ಬಂದು ನಮ್ಮ ಸ್ಟೇ ಹೀಗಿತ್ತು. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಏನಂತ ಹೇಳ್ತೀನಿ. ಗಾಯ್ಸ್, ಇವಾಗ ಟೈಮ್ ಬಂದು 10 o'clock. ಓಟಿದ್ದೀವಿ ಎಲ್ಲರೂ ರೆಡಿ ಆಗಿದ್ದಾರೆ. ಆ್ಯಂಡ್ ಇವಾಗ ಡೈರೆಕ್ಟ್ ನಾವು ಕೊಟ್ಟಿಯೂರ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ನನ್ನ ಔಟ್ಫಿಟ್ ಆಗಿರುತ್ತೆ. ಸೊ ನಾವು ಈ ರೆಸಾರ್ಟ್ ಬಗ್ಗೆ ಆ್ಯಂಡ್ ಇಲ್ಲಿರೋ ಫುಡ್ ಬಗ್ಗೆ ಎಲ್ಲ ಒಂದು ಸ್ವಲ್ಪ ರಿವ್ಯೂಸ್ ಕೇಳೋಣ ಅನ್ಕೊಂಡಿದ್ದೀನಿ. ಸೊ ಯಾರ್ಯಾರು ಏನು ಹೇಳ್ತಾರಂತ ಕೇಳೋಣ ಬನ್ನಿ. ಅಣ್ಣ, ನಿಮ್ಗೇನು ಅನ್ನಿಸ್ತಾ ಇದೆ? ಕೇರಳ ಏನೋ ಓಕೆ, ಬಟ್ ಊಟ ವೇಸ್ಟ್ ಅಲ್ವಾ? ಸೊ ಹೌದು, ಬಿಕಾಸ್ ಯಾರು ಬರಬಾರ್ದು ಇಲ್ಲಿಗೆ. ಕೇರಳಗೆ ಬರಬೇಡ್ರಿ, ಕರ್ನಾಟಕದಲ್ಲೇ ಇರಿ. ದೇವಸ್ಥಾನಕ್ಕೆ ಬನ್ರಿ, ಹೋಗ್ರಿ, ಊಟ ತೊಗೊಂಬರ್ರಿ. ಅಲ್ಲಿಂದ ಚಪಾತಿ ಚಟ್ನಿ ಪೌಡರ್ ತೊಗೊಂಬಂದು ತಿನ್ಕೊಂಡು ಹೋಗಿ. ಇಲ್ಲೆಲ್ಲ ಬರೋಕ್ಕೆ ಹೋಗ್ಬೇಡಿ, ಸರಿ? ಆ್ಯಂಡ್ ಫುಡ್ ಕೂಡ ನಮ್ಗಷ್ಟು ವರ್ತ್ ಅಂತ ಅನ್ಸಿಲ್ಲ, ಬಟ್ ಪ್ರೈಸ್ ಸಿಕ್ಕಾಪಟ್ಟೆ ಇತ್ತು. ಬೆಳಗ್ಗೆ ಒಂದು ಟೀ ಕುಡಿಯೋಣ ಅಂತ ಬೆಳಗ್ಗೆನೆ ಹೋಗಿದ್ವಿ, ಒಂದು ಶಾಪ್ಗೆ ಹೋಗಿದ್ವಿ. ಆ ಮುದ್ಕ ಕಳ್ಳನ ಮಗ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ. ಕರ್ನಾಟಕ ಅವ್ರು ಅಂದಿದ ತಕ್ಷಣ ಉಗೀತಾವನೆ ಮಕ್ಕ ಕೊಡ್ದು ಬಂದಿದ್ವಿ. ಸೊ ಹಂಗೆ ಆ್ಯಂಡ್ ಇವ್ರು ಇಲ್ಲೆಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದಾರೆ. ಸುಚಿ, ಇವಾಗ ನನ್ನ ತಮ್ಮ ಏನ್ ಹೇಳ್ತಾನೋ ಕೇಳೋಣ. ಸ್ವಲ್ಪ ಸುಚಿ. ಆಗ್ತಿಲ್ಲ, ನಾನು ಇನ್ನರ್ ವಯಸ್ಸು ಹೆಂಗಾಗ್ತಿದೆ ಅಣ್ಣ, ನನ್ನ ಕೈಲಿ ಆಯ್ತಲ್ಲ ಕಾರಣ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಬಿಟ್ಬಿಡ್ರಿ ಅಣ್ಣ. ಸೊ ಸುಚಿ ಬಂದು ಈ ತರ ಡೈಲಾಗ್ ಹೊಡೆದಿದ್ದಾನೆ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ. ಗೈಸ್, ಇವಾಗ ಹೊರಟಿದೀವಿ. ಚೆಕ್ಔಟ್ ಎಲ್ಲ ಆಗಿದೆ. ಇಲ್ಲಿವರೆಗೂ ಅಪ್ಡೇಟ್ಸ್ ಎಲ್ಲ ಐಶೋಕ ಕೊಟ್ಟಿರ್ತಾರೆ ನಿಮ್ಗಾಗ್ಲೇ. ನೋಡಿ, ಹೊರಟಿದೀವಿ. ಕೊಟ್ಟಿಯೂರು ಟೆಂಪಲ್ಗೆ ಹೋಗ್ತಾ ಇದೀವಿ. ಒಂದು ಮಧ್ಯಾಹ್ನ ಹೋಗ್ತಾ ಇದ್ದೀವಿ, 12 ಗಂಟೆ ಹಂಗೆ. ರಶ್ಶು, ಬಿಸಿಲು, ಏನಾಗುತ್ತೆ ಹೆಂಗಾಗುತ್ತೆ ಗೊತ್ತಿಲ್ಲ. ಎಲ್ಲ ಪಂಚ ಹಾಕೊಂಡು ರೆಡಿಯಾಗಿ ಟ್ರೆಡಿಷನಲ್ ಅಕ್ಕ ಎಲ್ಲ ಸ್ಯಾರಿ ಉಟ್ಕೊಂಡು ರೆಡಿ ಆಗೋರು ಹೋಗ್ತಾ ಇದೀವಿ ಈಗ. ಸೊ ಅಲ್ಲಿ ಸಿಗೋಣ, ಬಾಯ್. ಗಾಯ್ಸ್, ನೀವು ನೋಡಿದ್ರೆ ಹಿಂದೆಗಡೆ ವಿಷನ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದೆಲ್ಲ ಬಂದು ಡ್ರೈ, ಬಟ್ ನಾವು ಸೀನರಿ ಇಲ್ಲಿ ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ. ಲೈಕ್ ಇದು ಬಂದು ಕಾಫಿ ಇಲ್ಲ, ಟೀದು ಲೀಫು ಅದು ಕಟ್ ಮಾಡಿದ್ದಾರೆ, ಎಲ್ಲ ಕಟ್ ಮಾಡಿದ್ದಾರೆ. ಸೊ ಸ್ಮಾಲ್ ಪ್ರೊಸೆಸಿಂಗ್ ಆಗ್ತಾ ಇದೆ. ನೀವು ನೋಡ್ಬೋದು ಆ ಕಡೆ ಅಡಿಕೆ ಮರ ಎಲ್ಲ ಲೈಕ್ ಪ್ರಾಪರ್ ಆಗಿ ಬಿಲ್ಡ್ ಆಗಿದೆ. ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಅಲ್ಲಿ ಕಾರ್ ಬರ್ತಾ ಇದೆ ನೋಡಿ, ಅದು ಹೈ ಇದೇ ತರ ತುಂಬಾ ಚೆನ್ನಾಗಿದೆ. ಬಟ್ ನೀವು ಪ್ಲೇಸಸ್ ನೋಡಬೇಕು, ಪ್ಲೇಸಸ್ನ ಎಂಜಾಯ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ನೀವು ಬರ್ಬೋದು. ಅದು ಬಿಟ್ಟು ಫುಡ್ ಎಲ್ಲ ನಾನು ಅದನ್ನೇ ಮುಂಚೆ ಹೇಳ್ದಂಗೆ ಫುಡ್ ನೋಡ್ಕೊಂಬನ್ನಿ. ಬಟ್ ವಿಷನ್ಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಸ್ಟ್ ಟ್ರೈಯಿಂಗ್ ಈ ಥರ ಪ್ಲೇಸಸ್ ಎಲ್ಲ. ಕೊಟ್ಟಿಯೂರ್ಗೆ ಹೋಗೋ ಪ್ಲೇಸಸ್ಸು, ವಯನಾಡಿಂದ ಕೊಟ್ಟಿಯೂರ್ಗೆ ಹೋಗೋ ಪ್ಲೇಸಸ್ಸು ಇಲ್ಲಿ ಬಂದು ನೀವು ವಿಡಿಯೋ ಮಾಡ್ಕೊಬೋದು. ಇನ್ನು ಮುಂದೆ ಹೋಗ್ತಾ ಎಷ್ಟೆಷ್ಟು ಇದಿದೆ ಅಂತ ತೋರಿಸ್ತೀನಿ. ಟೈಮು ಪ್ಲಾನ್ ಎರಡು ಪರ್ಫೆಕ್ಟ್ ಆಗಿದ್ರೆ ಕ್ರೇಜಿ ಜಾಗ. ಹೌದು. ಸೊ ಫುಡ್ ಇಲ್ಲಿ ಬಂದು ಓಕೆ ಫೈನ್ ಚೆನ್ನಾಗಿತ್ತು. ಅದು ಬಿಟ್ಟರೆ ಬೇರೆ ಇಲ್ಲೇನು ಚೆನ್ನಾಗಿ ಫೆಸಿಲಿಟೀಸ್ ಅಲ್ಲಿ ಬಿಟ್ಟರೆ ಇಲ್ಲೇನು ಚೆನ್ನಾಗಿಲ್ಲ. ಸೊ ನಿಮ್ಗೇನು ಅನ್ನಿಸ್ತು ಇಲ್ಲಿ ಫುಡ್ ಎಲ್ಲ? ನಮ್ಗೆ ಓಕೆ. ಅಂಗಡಿ ನೀವು ನೋಡ್ಕೊಳ್ಳಿ, ನಾವು ಸ್ಟೇ ಆಗಿದ್ದರಿಂದ ಮುಂದೆ ಆನ್ ದ ವೇ ಸಿಕ್ತು. ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ದು. ಬಟ್ ಇಲ್ಲಿ ನಿಜವಾಗ್ಲೂ ಫುಡ್ಸ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ವರ್ತ್ ಇದೆ. ಬಟ್ ನೀವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಟ್ಟು ಪ್ಲ್ಯಾನ್ ಇಲ್ದಲೇ ಬರಕ್ಕೆ ಹೋಗ್ಬೇಡಿ. ಮೇನ್ ಫುಡ್ ಪ್ಲ್ಯಾನ್. ನಿಮಗೆ ಫುಡ್ ಇದು ಇಲ್ಲಂತೂ ಫುಡ್ ಮೇಲೆ ಡಿಪೆಂಡ್ ಆಗಿ ಬರಬೇಡಿ. ನೀವೇ ಗ್ರೋಸರೀಸು ಇಲ್ಲ ಏನಾನ ತಗೊಂಡು ನೀವು ನೋಡಿ ಬ್ಯಾಕಪ್ ಇರಬೇಕು. ಇಲ್ಲ ಬಂದಿಲ್ಲ ಸುಮ್ಮನೆ ಸೈಕ್ ಆಗ್ತೀರಾ. ಗಾಯ್ಸ್, ನೀವು ವ್ಯೂ ಮಾತ್ರ ನೋಡ್ಬಿಟ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ವಿಡಿಯೋಸ್ ಮಾತ್ರ ಮೈಂಡ್ ಬ್ಲೋಯಿಂಗ್. ಲೈಕ್ ನಿಮ್ಗೆ ಇದ್ರಲ್ಲಿ ಏನ್ ಅನ್ನಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಡೈರೆಕ್ಟ್ ಆಗಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಲೈಕ್ ಅದು ಫುಲ್ ಮೌಂಟೇನ್ ಅಲ್ಲಿ ಕ್ಲೌಡ್ಸ್ ಕ್ಲೋಸ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಲೈಕ್ ಅದು ಫಾಗಿ ಫೀಲ್ ಕೊಡ್ತಾ ಇದೆ. ಇವ್ರು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಕೇರಳ ಗಾಯ್ಸ್. ಅದು ಬಿಟ್ರೆ ವ್ಯೂ ಮಾತ್ರ ಆಸಮ್. ನೀವು ಇಲ್ಲಿ ನೋಡ್ಬೋದು. ಏನೋ ನಾವು guys, we are back to video. ಕೊಟ್ಟಿಯೂರ್ ಹತ್ತತ್ರ ಬಂದಿದ್ವಿ. ಲೈಕ್ 150 meters ಅಷ್ಟೇ.
ನೀವು ನೋಡ್ತಾ ಇರ್ಬೋದು 150 ಮೀಟರ್ಸ್ ಹಿಂದೆಯಿಂದನೇ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ಸೊ ಲೈಕ್ ಆಕ್ಚುಲಿ ನೆನ್ನೆ ನಮ್ಮ ಅಣ್ಣ ಹೇಳಿದ್ ನೋಡಿದ್ರೆ ಇವಾಗ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಅವ್ರಿಗೆ, ಲೈಕ್ 1 ಕಿಲೋಮೀಟರ್ ಹಿಂದೆಯಿಂದಾನೇ ಟ್ರಾಫಿಕ್ ಸ್ಟಾರ್ಟ್ ಆಯ್ತಂತೆ. ಅಂಡ್ ಇದು ಬಂದ್ಬಿಟ್ಟು ಲೈಕ್ ಸ್ಲೋ ಮೂವಿಂಗ್ ಇದೆ, ಅದರಿಂದ ನಾವು ಸೇಫ್ ಆದ್ವಿ. ಸ್ಲೋ ಮೂವಿಂಗ್ ಇರೋದ್ರಿಂದ ನಮ್ಗೆ ಅಷ್ಟು ಲೈಕ್ ನಿಂತಿದೀವಿ ಅಂತ ಅನ್ನಿಸ್ತಾ ಇಲ್ಲ. ಸೊ ನಾವಿಷ್ಟು ಜನ ಇವಾಗ ಡ್ರೈವರ್ ಚೇಂಜ್ ಆದ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಇಷ್ಟು ದಿನ ನಿಂಗೆ ಟ್ರಾಫಿಕ್ ನೋಡಿ ಏನ್ ಅನ್ನಿಸ್ತಾ ಇದೆ? ಟ್ರಾಫಿಕ್ ಇವತ್ತು ಆಕ್ಚುಲಿ ಪರವಾಗಿಲ್ಲ. ನಿನ್ನೆ ಎಲ್ಲ 1-2-3 ಕಿಲೋಮೀಟರ್ ಇಂದಾನೆ ಇತ್ತು ಅಂದ್ರು. ಬಂದಿದೀವಿ ನೋಡ್ಬೇಕಿನ್ನ, ಬಟ್ ಇಲ್ಲೆಲ್ಲ ತುಂಬಾ ರಶ್ ಕಾಣಿಸ್ತಿದೆ, ನೋಡ್ಬೇಕು. ಸೊ ನಿನ್ನೆ ಬಂದು ಇಲ್ಲಿ ಕೇರಳದಲ್ಲಿ ಒಂದು ಫೆಸ್ಟಿವಲ್, ಸೊ ಫೆಸ್ಟಿವಲ್ ಇಂದ ಅವರು ರಶ್ ಅಂತ ಅಂದ್ರು. ಬಟ್ ಇವತ್ತೇನಂದ್ರೆ ಇನ್ನೊಂದು ಒಳ್ಳೆ ಪಾಯಿಂಟ್ ಏನಂದ್ರೆ ಇವತ್ತು ಏಕಾದಶಿ, ಸೊ ಒಳ್ಳೆ ಪೂಜೆ ಇರುತ್ತೆ ಅಂತ ಅನ್ಕೊಂತಾ ಇದ್ದೀನಿ, ನಮಗೂ ಐಡಿಯಾ ಇಲ್ಲ. ಸೊ ನೆಕ್ಸ್ಟ್ ದೇವಸ್ಥಾನದ ನೋಡಿ ಈ ಶಾಪ್ಸ್ ತರ ಎಲ್ಲ ಇಕ್ಕಿದ್ದಾರೆ. ಇದು ಬಂದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದು ವೈಟ್ ದಾರದ ಬಗ್ಗೆ ಅದು ಏನ್ ಅಂದ್ಬಿಟ್ಟು. ಸೊ ಗಾಯ್ಸ್, ನಾವು ಕೊಟ್ಟಿಯೂರು ದೇವಸ್ಥಾನ ಹತ್ತತ್ರ ಬಂದ್ವಿ. ಸೊ ಇಲ್ಲಿಂದ 15 ಮಿನಿಟ್ಸ್ ವಾಕ್ ಇದೆ. ಸೊ ನೀವು ನೋಡ್ಬೋದು ಇದೆಲ್ಲ ಸ್ಟಾರ್ಟಿಂಗ್ ಹತ್ರ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಸೊ ಇಲ್ಲೆಲ್ಲ ಸ್ಟಾರ್ಟಿಂಗ್ ಇದೆ. ಸೊ ಇಲ್ಲಿಂದ ನಾವು 15 ಮಿನಿಟ್ಸ್ ವಾಕ್ ಅಂತ ಇರುತ್ತೆ, 15 ಮಿನಿಟ್ಸ್ ವಾಕ್ ಹೋಗಬೇಕು ನಾವು. ಆ್ಯಂಡ್ ಎಲ್ಲ ಪಂಚೆ ಸ್ಯಾರಿದಲ್ಲಿದ್ದಾರೆ, ಪಂಚೆ ಸ್ಯಾರಿ ಹಾಕ್ಕೊಂಡು ನಾವಿನ್ನೇನು 15 ಮಿನಿಟ್ಸ್ ಹತ್ತತ್ರ ಹೋಗ್ತಾ ತುಂಬ ರಶ್ ಇರುತ್ತಂತೆ. ಆ್ಯಕ್ಚುಲಿ ಬಿಕಾಸ್ ಇವತ್ತು ಏಕಾದಶಿ ಅಲ್ಲ, ಏಕಾದಶಿ ಇರೋದ್ರಿಂದ ಸ್ವಲ್ಪ ರಶ್ ಅಂತ ಅನಿಸುತ್ತೆ. ಅದು ಬಿಟ್ಟರೆ ನೀವು ಮಿಕ್ಕಿದೆಲ್ಲ ನೋಡ್ಬೋದು. ಇಲ್ಲೆಲ್ಲ ನೀವು ನೋಡ್ಬೋದು, ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಫುಡ್ ಎಲ್ಲ ಇದೆ ಅಂತ ಅನ್ಕೊತೀನಿ. ಸೊ ಇಲ್ಲಿಂದ ನಮಗೆ ಮ್ಯಾಕ್ಸಿಮಮ್ 15 ಮಿನಿಟ್ಸ್ ವಾಕ್ ಅಂತ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ವಾಟರ್ ಎಲ್ಲ ಇಲ್ಲಿ, ಇದು ಬಂದು ಸ್ಟಾರ್ಟಿಂಗ್, ಇಲ್ಲಿ ಬಂದು ಸ್ಟಾರ್ಟಿಂಗ್, ಇದು ಎಂಟರ್ ಅಂತ. ಇಲ್ಲಿಂದ ನಾನು ಹೇಳ್ದಲ್ಲ, ಇಲ್ಲಿಂದ ನಮಗೆ ಒಂದು ಸ್ವಲ್ಪ ದೂರ ಇರುತ್ತೆ ಅಷ್ಟೇ. ಅಷ್ಟು ನೋಡ್ಬೋದು, ಸಿಕ್ಕಾಪಟ್ಟೆ ರಶ್ ಇದೆ. ಆ್ಯಂಡ್ ಐ ಡೋಂಟ್ ನೋ, ಈ ಮ್ಯಾಕ್ಸಿಮಮ್ 2 to 4 hours ಆಗುತ್ತೆ ಹೋಗ್ಲಿಕ್ಕೆ. ಸೊ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ನೀವು ಈ ಒಂದು ಲೈನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸಿಕ್ಕಾಪಟ್ಟೆ ರಶ್ ಇದೆ. ಆ್ಯಂಡ್ ಇಲ್ಲಿ ನಡೆಯೋಕ್ಕೂ ಕೂಡ ಆಗ್ತಾ ಇಲ್ಲ, ವಿತೌಟ್ ಸ್ಲಿಪ್ಪರ್ಸೇ ನಡಿಬೇಕು. ಆ್ಯಂಡ್ ಇವರು ಕೂಡ ಬಾಧೆ ಬೀಳ್ತಾ ಇದ್ದಾರೆ ಬರೋಕ್ಕೆ. ಸೊ ಪಂಚೆ ಉದ್ರೋಗ್ತಾ ಇದೆ, ಎಷ್ಟು ಸಲ ಕಟ್ಕೊಳಕ್ಕೂ ಆಗ್ತಾ ಇಲ್ಲ. ತುಂಬ ಪೇನ್ಫುಲ್ ಆಗಿದೆ ವೇ ಮಾತ್ರ. ಸೊ ಎಲ್ಲರೂ ಒಂದೊಂದು ವೇಯಲ್ಲಿ ಹೋಗ್ತಾ ಇದ್ದಾರೆ. ನೀವು ನೋಡ್ಬೋದು, ಅಲ್ಲಿ ನೂತನ ಕೂಡ ಕಷ್ಟ ಬೀಳ್ಕೊಂಡು ಹೋಗ್ತಾ ಇದ್ದಾನೆ ಪಪ್ಪ. ನೋಡಿ ಇವಾಗ ಎಲಿಫೆಂಟ್ ಸವಾರಿ, ಆನೆ ಸವಾರಿ ಮಾಡ್ತಾ ಇದ್ದಾರೆ. ಆನೆ ಸವಾರಿಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ, ಹೋಗ್ತಾ ಇದ್ದೀವಿ ನಾವು. ಇದು ಬಂದು ಎಕ್ಸಿಟ್, ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಮಗೆ ಕಾಣಿಸ್ತಾ ಇದೆ. ನಾನು ಹತ್ತತ್ರ ಹೋಗಿ ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಒಂದು ಹೇಗೆ ಅನ್ನಿಸ್ತಾ ಇದೆ? ಕೋಪ ಎಲ್ಲ ಹೆಂಗೋಯ್ತು ಇವಾಗ ಇಲ್ಲಿ ಬಂದಿದೆ? ಪೀಸ್ ಅನಿಸ್ತಾ ಇದೆಯಾ? ಅನ್ನಿಸ್ತಾ ಇದೆ ಒಂಥರ, ಬಟ್ ಬಿಸಿಲಿದೆ, ಕೆಳಗಡೆ ತಣ್ಣಗಿದೆ, ಬಟ್ ನೀರಿದೆ ಕೆಳಗಡೆ, ಅದರಿಂದ ಹೌದು ನೀರಿರೋದ್ರಿಂದ ನಮ್ಗೆ ಚೆನ್ನಾಗಿದೆ ಜಾಗ, ಮಸ್ತಾಗಿದೆ, ಮಸ್ಟ್ ವಿಸಿಟ್. ಬಟ್ ರಶ್ ನೋಡ್ಕೊಂಡು ಇದು ಮಾಡಿ, ರಶ್ ನೋಡಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಗರ್ಲ್ಸ್ ಆಗಲಿ ಒಂದು ಸ್ವಲ್ಪ ರಶ್ ನೋಡಿ ಮಾಡಿ. ಸೊ ನಾನು ನಿಮಗೆ ಎಲಿಫೆಂಟ್ ತೋರಿಸ್ತೀನಿ. ಎಲಿಫೆಂಟ್ದು ಈಶಾನ ಎತ್ಕೊಂಡು ಎಲಿಫೆಂಟ್ ಮೇಲೆ ಫುಲ್ ಸುತ್ತಿಸ್ತಾರೆ, ಅದನ್ನು ನಿಮಗೆ ತೋರಿಸ್ತೀನಿ. ಗಾಯ್ಸ್ ರಶ್ ನೋಡಿ ಗಾಯ್ಸ್, ನಿಜವಾಗ್ಲೂ ಮೈ ಗಾಡ್, ನೀವು ಅದು ನೋಡ್ತಾ ಇರ್ಬೋದು, ಇನ್ನೂ ರಶ್ ಅಲ್ಲಿವರೆಗೂ ಇದೆ. ತುಂಬ ಅಂದರೆ ತುಂಬ ರಶ್ ಇದೆ. ಲೈಕ್ ಅದ್ರೊಳಗಡೆ ನಿಮ್ಗೆ ಆನೆ ಕಾಣಿಸ್ತಾ ಇದೆಯಾ? 2 ಆನೆ ಸವಾರಿ ಮಾಡ್ತಾ ಇದ್ದಾರೆ. ಸೈಡಲ್ಲಿ ಹೆಲ್ಪಿಂಗ್ ನೇಚರ್ ಬರ್ತಾ ಇದೆ. ಹೆಲ್ಪಿಂಗ್ ಮಾಡ್ತವ್ರೆ. ಸೊ ಇದು ಬಂದು ಕೆರೆ, ಲೈಕ್ ರನ್ನಿಂಗ್ ವಾಟರ್. ಇಲ್ಲೇ ನೀವು ಕಲ್ಲನ್ನ ಜಸ್ಟ್ ಸ್ವಲ್ಪ ರಬ್ ಮಾಡಿದ್ರೆ ನಿಮಗೆ ಗಂಧ, ನ್ಯಾಚುರಲ್ ಗಂಧ ಸಿಗುತ್ತೆ ಇಲ್ಲಿಂದನೇ.
ಸೊ ಇದೆಲ್ಲ ಜಾಸ್ತಿ ಮುಳುಗೋ ಥರ ಎಲ್ಲ ಇಲ್ಲ, ಸ್ವಲ್ಪ ಒಂದು ನೀಲೆಂತ್ಗೆ ಅಷ್ಟೇ ಬರುತ್ತೆ. ಆ್ಯಂಡ್ ನೀವು ನೋಡ್ಬೋದು ರೋಡ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿ ಬರ್ತಾ ಇದ್ದಂಗೆ ಕೋಪ ಎಲ್ಲ ಹೋಗ್ಬಿಡ್ತು. ಪೀಸ್ ಆ್ಯಂಡ್ ಪೀಸ್, ಜಸ್ಟ್ ಪೀಸ್. ಸೊ ಗಾಯ್ಸ್, ನಿಜ ಥ್ರಿಲ್ಲಿಂಗ್ ಆಗಿದೆ, ಎಲ್ಲರೂ ಹ್ಯಾಪಿ, ಲೈಕ್ ಚೆನ್ನಾಗಿದೆ. ಸುಚಿ, ಹೌ ಯು ಆರ್ ಫೀಲಿಂಗ್ ಸುಚಿ? ತುಂಬಾ ಚೆನ್ನಾಗಿದೆ. ನೂತನ್? ಟೂ ಗುಡ್. ಟೂ ಗುಡ್. ತುಂಬ ಅಂದರೆ ತುಂಬ ರಶ್ ಇದೆ. ಆಮೇಲೆ ನನಗೆ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಮಾತ್ರ ಬಿಡ್ತಾ ಇದ್ದಾರೆ, ಮಿಕ್ಕಿದ್ದು ಯಾರಿಗೂ ಬಿಡ್ತಾ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಹೆಂಗ್ ಜಗಳ ಆಡ್ತಾ ಇದಾರಂತ. ಸೊ ಗಾಯ್ಸ್, ಕೊಟ್ಟಿರೋ ಸಿಚುವೇಶನ್ಸ್ ಹೀಗಿತ್ತು. ನೀವು ನೋಡ್ತಾ ಇರ್ಬೋದು ಕ್ರೌಡು ತುಂಬಾ ಅಂದ್ರೆ ತುಂಬಾ ಇದೆ. ನಾವು ಬರ್ತಾ ಹೇಗೆ ರೆಡಿಯಾಗಿ ಬಂದಿದ್ವಿ, ಹೋಗ್ತಾ ಹೆಂಗ್ ಹೋಗ್ತಾ ಇದೀವಿ ಅಂತ ನೀವು ನೋಡ್ಬೋದು. ಆ್ಯಂಡ್ ನನ್ನ ಸಜೆಷನ್ ಅಂತೂ ಸ್ವಲ್ಪ ಅವಾಯ್ಡ್ ಮಾಡಿ, ಬಿಕಾಸ್ ಅವರು ತುಂಬ ಬಿಡ್ತಾ ಇಲ್ಲ ನಮ್ಮನ್ನ. ನಾವು ಹಂಗೆ ಹಿಂಗೆ ಪ್ರಾಬ್ಲಮ್ಸ್ ಮಾಡ್ಕೊಂಡೇ ಬಂದಿದ್ದು. ಆ್ಯಂಡ್ ಸೊ ನಾನು ಕಾರ್ ಹತ್ರ ಹೋಗಿ ನೆಕ್ಸ್ಟ್ ಶಾಟ್ ತೊಗೊತೀನಿ. ಅದಾದಮೇಲೆ ಐ ವಿಲ್ ಸಮುದ್ರ ದಾಟಕ್ಕೆ ಹೋಗ್ತಾ ಇದ್ದೀವಿ. ಆಂಜನೇಯ ಹೆಂಗ ದಾಟಿದ್ರು ಸೇಮ್ ವೇ ನಾವು ಸಮುದ್ರ ದಾಟ್ತೀವಿ. ನೀವು ನೋಡ್ತಾ ಇರ್ಬೋದು, ಇದು ಬಂದು ನಮ್ಮ ಪುಟ್ಟ ಸಮುದ್ರ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಒಂದು 10 ದೋಣಿ ಇಲ್ಲದೆ ಹೋದ್ರು ನಾವು ದೋಣಿ ಮಾಡ್ಕೊಂಡು ಹೋಗ್ತೀವಿ. ದ ವೇ ಫುಲ್ ವಾಟರ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫುಲ್ಲಿ ಎಲ್ಲ ನೆಂದೋಯ್ತು ಆ್ಯಕ್ಚುಲಿ, ನೀವು ನೋಡ್ತಾ ಇರ್ಬೋದು. ಅಂತೂ ನಮ್ಮ ಹತ್ರ ಮಾತ್ರ ಪುಲಿ, ಅವ್ರ ಹತ್ರ ಎಲ್ಲ ಇಲಿ ನೋಡಿ. ಸೊ ನನ್ನ ತಮ್ಮ ಮಾತ್ರ ಹೆಲ್ಪಿಂಗ್ ನೇಚರ್. ಹೆಂಗೆ ಅಂದ್ರೆ ತಾಯಿಗೆ ಮಗನೇ ಜೀವ. 40 ಮಿನಿಟ್ಸ್ ಆದ್ರೂ ಇರ್ಬೇಕಿತ್ತೇನೋ, ಇಲ್ವೋ. ಸೊ ಎಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ದರ್ಶನ ಆಗಿಲ್ಲ. ಅದು ಸ್ವಲ್ಪ ಸ್ವಲ್ಪ ಆಯ್ತು. ವೀಕ್ ಡೇಸ್ ಅವ್ರವ್ರ ಮಾತ್ರನೇ ಅವ್ರಿಗೆ ಕ್ರೌಡ್ ಇಲ್ಲ. ನನ್ನ ತಮ್ಮ ನೀಟಾಗಿ ಮಕ್ಕ ನೋಡ್ಕೊಳ್ಳಿ. ನೋಡಿ ಗೈಸ್, ಇಲ್ಲಿ ನೋಡಿ, ತಿಮಿಂಗ್ಲ ನೋಡ್ಬೇಕಂದ್ರೆ ಸ್ವಲ್ಪ ಹುಷಾರಾಗಿ ಬನ್ನಿ, ಬಿಕಾಸ್ ಇಲ್ಲಿ ವಾಟರ್ ಅಲ್ಲಿ ನೋಡಿ. ಇಲ್ಲಿ ನದಿಗೆ ಹೋಗ್ಬೇಡಿ ಅಂದ್ರೆ ಇವತ್ತು ಹಬ್ಬ ನದಿಗೆ ಹೋಗ್ಬೇಡಿ ಅಂತ ಇದ್ದಾರೆ. ಜಾಗನೇ ಇಲ್ಲ. ಗುರುಜಿ ಗುರುಜಿ ಪಿತ್ರ ಏನ್ ಮಾಡ್ಲಿಲ್ಲ ಅಲ್ಲ. ಅಷ್ಟೊಂದು ನೀವೇನಾರ ನದಿಗೆ ಇಳಿಬೇಕಂದ್ರೆ ನೋಡ್ಕೊಂಡು ಇಳಿರಿ, ಬಿಕಾಸ್ ತಿಮಿಂಗ್ಲ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಸುಮ್ಮನೆ ಅಂತೂ ಬಿಡೋದೇ ಇಲ್ಲ. ನೋಡಿ, ಇಲ್ಲಿಂದಾನೆ ನಿಮ್ಗೆ ನಾನು ಹೇಳ್ದೆ ಅಲ್ವಾ 15 ಮಿನಿಟ್ಸ್ ವಾಕು. ಇಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ 15 ಮಿನಿಟ್ಸ್ ವಾಕು. ಸೊ ಇಲ್ಲಿ ಆಯಿಲ್ ಆಗಲಿ, ಇದಾಗ್ಲಿ, ಲೈಕ್ ಇಲ್ಲಿ ಫ್ಲವರ್ಸ್ ಆಗಲಿ ಎಲ್ಲ ಇದೆ. ನನ್ಗೆ ಫೋಟೋ ತೆಗಿ ಅಂದ್ರೆ ತೆಗಿತಾ ಇಲ್ಲ. ಅಲ್ಲಿ ನೋಡಿ, ಬೇರೆ ಯಾರಿಗೋ ಫೋಟೋ ತೆಗಿತಾ ಇದ್ದಾನೆ. ಹಿಂಗ್ ಮಾಡಿನೇ ಇವ್ನ ಹುಡುಗಿರ್ನ ಬೀಳ್ಸ್ಕೊಂತ ಇರೋದು ಗಾಯ್ಸ್. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನಮ್ಗೆ ಅವಾಗಿಂದ ಅಲ್ಲಿ ಫೋಟೋ ತೆಗಿ ಹೆಲ್ಪ್ ಮಾಡು ಅಂದ್ರೆ ಹೆಲ್ಪ್ ಮಾಡ್ತಾ ಇಲ್ಲ, ಹೋಗಿ ಅವ್ರಿಗೆ ವಿಡಿಯೋ ತೆಗ್ದು ಫೋಟೋ ತೆಗಿತಾ ಇದ್ದಾನೆ. ಸೊ ಇಲ್ಲಿ ನೋಡಿ, ಫುಲ್ ಇದೆ. ಸೊ ನೋಡ್ಬೋದು ಎಲ್ಲರೂ ಸೈಕ್ ಆಗ್ಬಿಟ್ಟಿದೆ. ನಮ್ಮ ತಮ್ಮ ಇಲ್ಲಿ ಕಾರು ಅವ್ನ ಕಾರು ಹುಚ್ಚಾಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಕಾರೇ ನೋಡ್ತಾನೆ, ಕಾರ್ ಬಿಟ್ರೆ ಬೇರೆ ಏನು ನೋಡಲ್ಲ ಇವನು. ಸೊ ಇಲ್ಲಿ ತುಂಬ ಅಂದರೆ ತುಂಬ ಶಾಪಿಂಗ್ಸ್ ಇದಿದೆ, ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ. ಇವನಪ್ಪ ಎರಡನೇ ತಾಯಿ ಸಕ್ಕದಾಗಿ ಆಕ್ಟಿಂಗ್ ಮಾಡ್ತಾನೆ. ಇವರೆಲ್ಲ ಬಿಕಾಸ್ ನಮ್ಮನ್ನ ಹೆಲ್ಪ್ ಮಾಡಲ್ಲ, ಇವರು ಬೇರೆಯವ್ರನ್ನೆಲ್ಲ ಹೆಲ್ಪ್ ಮಾಡ್ಕೊಂಡು ಕೂತ್ಕೊಂತಾನೆ. ಅಲ್ಲಲ್ಲಿ ಇವನು ಇನ್ನೊಬ್ಬ. ಸೊ ಇವನು ನಮ್ಮನ್ನ ಹೆಲ್ಪ್ ಮಾಡಿಲ್ಲ, ಅವ್ನು ಹೆಲ್ಪ್ ಮಾಡೋಕ್ಕಾಗಿಲ್ಲ. ಆ ಥರ ಸಿಚುವೇಶನ್ ಇತ್ತು ಇಲ್ಲಿದು. ಸೊ ಇಲ್ಲೆಲ್ಲೋ ಪ್ರಸಾದ ಕೊಡ್ತಾರಂತೆ. ಫಸ್ಟ್ ಊಟ ತಿಂದಿಲ್ಲ, ಹೊಟ್ಟೆ ಹಸಿತಾ ಇತ್ತು. ನನ್ನ ಆಂಟಿ ಅಂದ್ಬಿಟ್ಟ ಗಾಯ್ಸ್. ಆಂಟಿ ಅಂತಾನೆ ಅನ್ನೋದು. ಸೊ ಇಲ್ಲಿ ಕುತ್ಕೊಂಡಿದೀವಿ, ನನ್ನ ಆಂಟಿ. ಬೇಡ ಬಿಡಿ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಂದು ತಾಯಿ ಗುಣ, ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಹಂಗೆ ತಿರ್ಕೊಂಬ್ರು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ?
ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ ಸರ್. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. खत्म, बाय बाय, टाटा, गुड बाय, गया.